ಸ್ನೇಹಿತರೆ ನಮಸ್ಕಾರ. ಬಿಟ್ರಿ 29,000 ರೂಪಾಯಿ ಹೇಳಿದ್ರಿ ಮಿಷನಿಗೆ. ಹಳ್ಳಿ ಇವರು ನಮ್ಮ ಮನೆಯವ್ರ ತೆಗೆದ್ಬಿಟ್ರಿ. ಓ ಕಂಬ ಇದನ್ನು ಕಂಬ ತೆಗಿದ್ರಿ 29 ರೂಪಾಯಿ ಮಿಷನ್. 30,000 ರೂಪಾಯಿ ಕೊಟ್ಟು ಮಿಷನ್ ತೊಗೊಂಬಂದ್ಬಿಟ್ರಿ. ಅದನ್ನ ಅವರು ನಮ್ಮ ಹಳೆ ಭಾಳ ಶಾನೆ ಅದ ನೋಡಿದ್ರಿ ನಾವು ದ್ರಾವಿಡ ಭಾರತ ಇಂಟರ್ವ್ಯೂ ಒಳಗೆ. ಹ್ಞೂ ರೀ ಇಬ್ಬರು ರೀ ಅವ್ರ. ಅವ್ರು ಬರ್ತಾರೆ. ಎಮ್ಮೆ ಆಗೈತ್ರಿ. ಇದ್ರೊಳಗೆ ಏನು ಕುದುರೆ ಮೆಂತಿ ಏನ್ರಿ? ಕುದುರೆ ಮೆಂತಿ ರೀ ಇದ್ರಿ. ಇದು ಕುದುರೆ ಮೆಂತಿ ರೀ. ಇದು ಐತ್ರಿ ಹಾಕಿದ್ರಿ? ಐತ್ರಿ ಇಲ್ಲಿ ಮ್ಯಾಲ. ಎಷ್ಟು ಥರ ಮಿಕ್ಸ್ ಐತ್ರಿ? ಒಟ್ಟು ಒಂದು 4 ಥರ ಮಿಕ್ಸ್ ಮಾಡ್ತಿದ್ವಿ ರೀ. 4 ಥರ ಮಿಕ್ಸ್ ಮಾಡಿ ಕೈ ಇದನ್ನ ಏನು ಕೊಡ್ತಾರೆ ನೀವು? ಕೈ ತಿಂಡಿ ಏನು ಅದಕ್ಕೆ ಆಹಾರ ಕೈ ತಿಂಡಿ ರೀ. ಇದು ಗೊಂಜಾಳ. ಗೊಂಜಾಳ ಅದ್ರಿ. ಗೊಂಜಾಳ ಮತ್ತೆ ಗೊಂಜಾಳ ಜೋಳ ರೀ. ಜೋಳ ರೀ. ಆಮ್ಯಾಗ ಸೋಯಾಬಾನ್ ಕುಡಿಸಿರ್ತೀವಿ ರೀ. ಸೋಯಾಬಾನ್ 3 ಥರ ಕಾಳು. 3 ಥರ ಕಾಳು. ಇಷ್ಟು ಕುರಿಗೇನು ಹಾಕೋಲ್ರಿ, ಮರಿಗೆ ಹಾಕ್ತೀವಿ ರೀ. ಅಂದ್ರೆ ಕುರಿ ಅಷ್ಟ ನಿಮ್ಮ ತಕ್ಕ ಆಡಿಲ್ಲ? ಆಡು ಅದಾವ್ರಿ, ಕಡಿಮೆ ರೀ ಅಷ್ಟ ನಮ್ಮ ಇದಕ್ಕಾಗಿ ನಾವು. ಅಂದ್ರೆ ಆಡಿಂದ ಯಾಕೆ ಕುರಿನ ಯಾಕೆ ಮಾಡಿರಿ ಅಂತ್ರಿ? ಕುರಿದು ಆಡಿನಕ್ಕಿಂತನೂ ಕುರಿನ ಚಲೋ ಸರ್. ಲಾಭ ಐತ್ರಿ? ಲಾಭ ಐತ್ರಿ. ಮತ್ತೆ ಈಗ ಆಡ ಲಾಭ ಅಂತಾರಲ್ರಿ, ಕುರಿ ಭಾಳ ಮೇಂಟೆನೆನ್ಸ್. ಮರಿ ಅದು ಭಾಳ ಸಾಯ್ತಾವ ಸರ್ ಅವ ಆಡಿನೂ ರೀ. ಅಂದ್ರೆ ಅವು ಒಂದು ಸ್ವಲ್ಪ ಆಡು ಸಾಕಿರ ನಾವು ಮೇಸಬೇಕ್ರಿ, ಮೇಸಕ್ಕೆ ಹೊರಗೆ ಬಿಡಬೇಕ್ರಿ. ಹೌದ್ರಿ. ಇಲ್ಲಿ ಸಡ್ನ್ಯಾಗ ಅಷ್ಟೊಂದು ಭಾಳ ಇದಾಗುತ್ತೆ. ಕಂಪಲ್ಸರಿ ಆಡು ಹೊರಗೆ ಬಿಡಬೇಕ್ರಿ. ಕುರಿ ಮಾಡಿರಿ ನೀವು? ಕುರಿ ಅದಾವ ಸರ್. ಗೋಟ್ ಫಾರ್ಮ್ ಕುರಿನ ಚಲೋ ಆಯ್ತು ಸರ್ ಎಲ್ಲ. ಆಡಿನಕ್ಕಿಂತ ಸರ್ ಕುರಿನ ಚಲೋ. ಕರೆ ಆಡಿಂದ ಹೇಳ್ತಾರಲ್ರಿ ಇವು ಆಡು ಏನು ಮರಿ ಇಳಿದು ಅಂದ್ರೆ ಭಾಳ ಸಾಯ್ತಾವ್ರಿ. ಹೌದ್ರಿ. ಭಾಳ ಅದ್ರಾಗ ಇಲ್ಲಿ ಕಟ್ಟಿ ಮೇವನ್ನ ಇಲ್ಲಿ ಮಿಸೋದು ಅಂದ್ರೆ ಅಷ್ಟೊಂದು ಇಂಪ್ರೂವ್ ಆಗೋದನ್ನ ಇಲ್ರಿ. ಬರ್ರಿ ತೋರ್ಸ. ಈಗ ಎಷ್ಟು ಅದಾವ್ರಿ? ಈಗ ಒಂದು 300 ಅದಾವ್ರಿ. ಈಗ ಇಲ್ಲೇ ಮೇಸಾಕ್ ಹೋಗ್ಯಾರ. ಇದನ್ನ ನೀವು ಕಟ್ಟಿಗೆಯಾಗ ಎಲ್ಲರೂ ಫೈಬರ್ದಾಗ ಮಾಡ್ತಾರೆ, ಕಟ್ಟಿಗೆಯಾಗ ಮಾಡಿದ್ದೇನ್ರಿ? ನಾವು ಸರ ಇದನ್ನ ಕಟ್ಟಿಗೆ ಆದ್ರೆ ಚಲೋ ಆಕೈತಿ ಅಂತೇಳಿ ಮಾಡಿದ್ದೀವಿ ರೀ. ಅದನ್ನ ಕಟ್ಟಿಗೆ ಚಲೋ. ಈ ಕೆಳಗೆಲ್ಲ ಗೊಬ್ಬರ ಚಲೋ ಆಕೈತಲ್ಲ ಮ್ಯಾಗಿಂದೆಲ್ಲ ಸರ. ಈಗ ಒಬ್ಬರು ಒಂದು 60 ಟ್ರಿಪ್ ಕೇಳ್ಯಾರಿ. ಹೌದ್ರಿ? ಹ್ಞೂ ರೀ. ಆಮ್ಯಾಗ ಮನೆ ಹೊಸಪೇಟೆಯಾರ ಶಿವಮೊಗ್ಗದಾರ ಹೋದ್ರಿ ಒಂದು 4-5 ಗಾಡಿ ರೀ. ಎಷ್ಟು ಒಂದು ಡೆಬ್ಬಿಗೆ ಎಷ್ಟು ಹಾಕಿದ್ರಿ? ಅದು ಚೀಲಗಟ್ಲೆ ಕೊಟ್ರಿ ಸರ. ಒಂದು 2 ಇಲ್ಲಿ ಬುಟ್ಟಿ ಅದಾವ ಸರ. ಈ ಬುಟ್ಟಿಲೆ 2 ಬುಟ್ಟಿ ಹಾಕಿರ ಒಂದು ಚೀಲ ತುಂಬತೈತೆ ರೀ ಅದು. ಅದಕ್ಕೆ 180 ರೂಪಾಯಿದಂಗೆ ಒಂದು ಚೀಲದ ಕೊಟ್ರಿ. 630 ಚೀಲ ಹೇರಿದ್ರಿ ಅವ್ರು ಒಂದು ಗಾಡಿಗೆ ರೀ. ಈಗ ಇಲ್ಲೇ ನಮ್ಮ ಶಿವ್ರವ್ರ ನಾವು ಒಬ್ಬರಿಗೆ ಒಂದು 60 ಗಾಡಿ ಬೇಕಂದಾರ ರೀ. ಹೇಳ್ಯಾರ್ರಿ. ಜವಾರಿ ಆಕಳ. ಜವಾರಿ ಆಕಳ ಸರ. ಅಷ್ಟು ಅವನ ತೆಗ್ದಾನ್ರಿ ಅಗ್ರಿ. ಇಷ್ಟು ಮೊನ್ನೆ ಇವ್ರು ಬಂದಿದ್ದರು ಬೆಂಗಳೂರಿಂದ. ಅವ್ರ 20 ಜಿಲ್ಲಾಕ್ಕೆ ಒಬ್ರು ಡಾಕ್ಟರ್ ಅಂತ್ರಿ ಅವ್ರು. ಇಬ್ಬರು ಬಂದಿದ್ರಿ ಅವ್ರ ಇಷ್ಟೆಲ್ಲ ನೀವು ರೆಡಿ ಮಾಡಿರಿ 2ನೇ ಸಬ್ಸಿಡಿದ ಬರ್ದು ಕಳ್ಸ ಅಂತೇಳಿ ಇಲ್ಲಿ ಯಾರಿಗೆ ಒಂದು ಸ್ವಲ್ಪ ಯಾಗದಿದ್ರಿ ಅವ್ರು. ಇಷ್ಟೆಲ್ಲ ಕರೆಕ್ಟ್ ಇದಾಗೈತಿ, ಯಾಕೆ ಇಟ್ಕೊಂಡು ಕುಂತೀರಿ, ಅದನ್ನ ಇಲ್ಲಿ ಮಾಡಿ ಕಳಿಸ್ರಿ, ನಾವು ರೆಡಿ ಮಾಡಿ ಬರ್ದು ಕಳಿಸ್ತೇನೆ ಅಂತ ಹೇಳಾಕತ್ತಿದ್ರಿ ಅವ್ರು. ಇದು ಎಷ್ಟು ಫುಟ್ಟಿನ ಬರ್ತಾವ್ರಿ ಪೈಪ? ಎಲ್ಲ 20 ಫುಟ್ ಗೊತ್ತಿರುತ್ತೆ. ಇದು ಉಣ್ಣೆ ಏನ್ರಿ? ಉಣ್ಣಿ ಕಟ್ ಮಾಡಿದ್ದೀವಿ ಸರ. ಮಿಷನ್ ತೊಗೊಂಬಂದಿದ್ದೀವಿ ರೀ. ಒಂದಷ್ಟು ಕೊಡಾಕತ್ತಾರ ರೀ. ಒಂದು 20 ಕೊಟ್ಟಾರ ರೀ. ಒಂದು 28 ಮರಿ
ಸಣ್ಣ ಇದನ್ನ ಮಾಡಿ ಮಾರ್ಕೆಟಿಂಗ್ ಕುರಿದ ಚಲೋ ಐತಲ್ರಿ ಕುರಿದ ಚಲೋ ಸರ್ ಆಡಿನ್ಕಿತ ಆಡಿನ್ಕಿದ ಅದು ಯಾವುದೋ ಆಡ ಆ ಕಡೆ ಎತ್ತ ಆ ಸರ ನಾವು ಆ ಕಡೆ ತೊಗೊಂಬಂದಿವಿ ಅಂದ್ರೆ ಇಲ್ಲಿ ನಮಗೆ ಮಾರ್ಕೆಟ್ ಬೇಕಲ್ರಿ ಅದು ಬೇಕು ಈಗ 1-2 ಹಿಂಗೆ ನಾವು ಮಾರ್ಬೇಕಂದ್ರೆ ಮಾತ್ರ ಗಾಡಿ ಬಾಡಿಗೆ ಅದು ಇದು ಆಗ್ಬೇಕಲ್ರಿ ಹೊರಡ್ಸ್ಬೇಕಲ್ಲ ಹಾಂ ನಮಗೆ ಪರೋಟ ಆಗ್ಬೇಕಲ್ರಿ ಅದು ಇದು ಒಂದು ಲೈನ್ದಾಗ 20 ಕಂಬದವ್ರಿ ಹ್ಞೂ ರೀ 20 ಅಂದ್ರೆ 80 ಹೊರಗಿಂದವ್ರಿಗೆ 200 ಫುಟ್ ಐತೆ ಸರ್ ಹಾಂ ಹಾಂ ಹಿಂಗೇನ್ರಿ ಅದು ಹಾಂ ಹೊರಗಿಂದವ್ರಿಗೆ 200 ಫುಟ್ ಐತ್ರಿ ಹಿಂಗೆ ಹೊರಗಿಂದ ಒಟ್ಟು 500 ಕುರಿ ರೀ ಹ್ಞೂ 500 ಕುರಿ ಇದಿಷ್ಟು ನೀರೆಲ್ಲ ಮಳೆ ನೀರೆಲ್ಲ ಬಂದು ಕೆರೆಗೆನ ಇದಾಕತ್ತೆ ಲಿಫ್ಟ್ ಆಗತ್ತೆ ಕೆರೆ ಅಂದ್ರೆ ಅಲ್ಲಿ ದೊಡ್ಡದು ಮಾಡಿ ಇಲ್ಲಿ ಮಾಡಿರಿ ಸರ್ ಹೊಂಡ್ರಿ ಕೃಷಿ ಹೊಂಡ್ರಿ ಹ್ಞೂ ಸರ್ ನೀರಿನ ಸಂಬಂಧ ಹಾಂ ನೀರಿನ ಸಂಬಂಧ ಈ ಹೊಲ್ದಾಗಿನ ನೀರು ಹೆಚ್ಚಾದದ್ದು ಬಂದರೂ ಅದು ತುಂಬಿ ಹೊರಗೆ ಹೋಗುವಂಗೆ ಮಾಡಿದ್ರು ಚಲೋ ಮಾಡ್ಯಾರ ಈಗ ಮೇವು ಪಾವು ಎಲ್ಲ ಈಗೆಲ್ಲ ಈಗ ಬಿತ್ತ ಹಾಂ ಈಗ ಇವನ್ನೆಲ್ಲ ಹಳೇದು ತೆಗ್ದಿವ್ರಿ ತೆಗೆದು ಈಗ ಮತ್ತೆ ಹೊಸ್ದಾಗಿ ಬಿತ್ತಿವಿ ಸರ್ ಕುದುರೆ ಮೆಂತ್ಯ ನೋಡ್ತೀರಿ ಹ್ಞೂ ಅಲ್ಲಿ ನೋಡ್ರಿ ಎಲ್ಲಿ ಇಲ್ಲೇ ಒಟ್ಟು ಎಷ್ಟು ಥರ ಮೇವು ಐತ್ರಿ ನಿಮ್ದು ಈಗ ನಮ್ಮದು ಮೊದಲು 4 ಥರ ಐತ್ರಿ ಹಾಂ ಗೊಂಜಾಳ ರೀ ಜ್ವಾಳ ಹ್ಞೂ ಅದನ್ನು ಕುಡಿಸಿ ಬಿತ್ತಿದ್ದೀವಿ ರೀ ಹಾಂ ಆಮೇಲೆ ಡಾಕ್ಟ್ರ್ ಎಲ್ಲರೂ ಭಾಳ ಕರೆಕ್ಟ್ ಬರ್ತಾರೆ ಹೌದಲ್ರಿ ಹ್ಞೂ ಇಲ್ಲಿ ಬರ್ತಾರೆ ವಿಸಿಟ್ 8 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ವಿಸಿಟ್ ಕೊಡಬೇಕಂತ್ರಿ ಕಂಪಲ್ಸರಿ ಅವ್ರ ಮ್ಯಾಗಿನಾರು ಅದಕ್ಕೆ ಇದನ್ನು ಮಾಡಿ ಹತ್ತಿಕಾಯಿನೂ ತಿಂತೈತಲ್ರಿ ಆಡ ಹತ್ತಿಕಾಯಿ ಹ್ಞೂ ಸರ್ ಭಾರಿ ಅದಕ್ಕಂತ ಈಗ ಸರ ಈಗ ಹತ್ತಿ ಹೊಲ ಹಾಳಾದು ಅಂದ್ರೆ ಸರ ಹ್ಞೂ ಬಿಟ್ಟು ಕುರಿ ಭಾಳ ತಯಾರಾಕವ್ರಿ ಹ್ಞೂ ಇದೇನ್ರಿ ಇದು ಇಂಗ್ಲೀಷ್ ಮೇವು ಹ್ಞೂ ರೀ ಅದು ಇದು ಮೇಯ್ಸಿದ ನೆಪಿಯರ್ ಅಲ್ಲ ಇದು ನೆಪಿಯರ್ ಹಾಂ ಹಾಂ ಒಟ್ಟು ಮೇವು ಸ್ಟಾಕ್ ಇರ್ತಿಲ್ಲ ನೀವು ಮೇವು ಸರ ಒಂದು ಇದಕ್ಕೇನು ಹಾಕಿರಿ ಈಗ ಬಿಜೋಳ ಇದನ್ನು ಬಿತ್ತಿವ್ರಿ ಗೊಂಜಾಳ ಗೊಂಜಾಳ ಈಗ ಕುರಿಗೇನರಿ ಹಾಂ ಕುರಿಗೆ ಅಷ್ಟು ಹಾಂ ಹಾಂ ಎಲ್ಲ ಎರಿ ಮಣ್ಣು ಭೂಮಿ ರೀ ಹ್ಞೂ ರೀ ಏರಿ ಸಾಲ ಎಷ್ಟು ಫೂಟ್ ಬಿಟ್ಟಾರ ಹಿಂಗೆ ಎಷ್ಟು ಅದಾವ ಶಿವ 4 ಫೂಟ್ ಹಾಕತ್ತೇನು ರೀ 4 ಫೂಟ್ 5 ಫೂಟ್ ಬಿಟ್ಟಾರ ಹಿಂಗೆ ದಟ್ಟ ಹೋಗುದನ ಬಿತ್ತು ಕೂರ್ಗಿಲ್ಲ ಕೂರ್ಗಿಲ್ಲ ಬಿತ್ತದ ಕೂರ್ಗಿನ ಬಿತ್ತದ್ರಿ ಒಂದು ಕೋಟಿ ಅಂದ್ರೆ ಹಾಂ ಬರ್ರಿ ಇದಾರ ನೀವು ಬೇರೆದವ್ರ ಹೊಲ ಅದು ಬೇರೆ ಗೋಟ್ ಫಾರ್ಮ್ ಸಂಬಂಧಪಟ್ಟಂಗೆ 8 ಎಕರೆ ಐತಿ 4.5 ಎಕರೆ ಐತ್ರಿ 4 ಎಕರೆದಾಗ ಎಲ್ಲ ಮೇವು ಹ್ಞೂ ರೀ ಈಗ ಇದನ್ನು ಹಾಕಿದ್ದ 2 ಎಕರೆ ಸರ್ವೆ ನಂಬರ್ ಬೇರೆ ರೀ ಇದು ಎಲ್ಲ ಸರ್ವೆ ನಂಬರ್ ಒಂದ ರೀ ಇದು ಆಮ್ಯಾಗ ಹಿಡ್ದದ್ರಿ ಇದು ಆ ಲೈಟಿಂಗ್ ಕಂಬದ ಮಠ ರೀ ಅದು ಸರ ವಿಸಿಟ್ ಭಾಳ ರೀ ಡಾಕ್ಟರ್ಸ್ಗಳು ರೀ ಭಾರಿ ಕಂಪಲ್ಸರಿ ಬರ್ತಾರೆ ಹ್ಞೂ ಬಟ್ ಬೆಂಗಳೂರದ ಮಂದ್ಯ ಭಾಳ ರೀ ಬೆಂಗಳೂರು ಅವ್ರ ಹೆಡ್ ಆಫೀಸಿಂದ ರೀ ಈಗ ಸೆಂಟ್ರಲ್ನಾರ ಏನೋ ಬರ್ತಾರಂತ್ರಿ ಅವ್ರು ಮೊದಲು ಒಂದು ಹೇಳ್ತಾರೆ ರೀ ಅವ್ರು ಗೊಂಜಾಳ ತಿಳು ಐತಲ್ರಿ ಹಿಂಗೆ ಹಿಂಗೆ ತುಳು ಆದ್ರೆ ಏನು ಚಲೋ ಅನ್ರಿ ಇಲ್ರಿ ಸ್ವಲ್ಪ ಹಾಂ ತಿಳು ಇದ್ರೆ ಅಂದ್ರೆ ಆಡು ಬಿತ್ತು ಅಂದ್ರೆ ಇದನ್ನ ಆಗೋದು ತೆನಿನ ಆಗೋದಿಲ್ಲ ಅದು ಇದು ತೆನಿಯಾಕ ಹೌದಾ ಅಂದ್ರೆ ಮೇವಿಗೆ ಅದು ಇದಾಗೋದಿಲ್ಲ ಕಾಳು ಬೇಕಲ್ರಿ ಹಾಂ ಕಾಳಿಗೆ ಮಾಡಿರಿ ನೀವು ಮೇವಿಗೆ ಮಾಡೋದಾದ್ರೆ ಚಂಡಿ ಹೊಡ್ತೀವಿ ಮ್ಯಾಗಿನ ಅಲ್ಲಲ್ಲ ಮೇವಿಗೆ ಮಾಡೋದಾರೆ ಮೇವಿಗೆ ಅಂದ್ರೆ ಸರ ದಟ್ಟ ಹೋಗೋದ್ರಿ ಇದು ಕಾಳು ಕುರಿಗೆ ಕಾಳು ಬೇಕಲ್ರಿ ಗೊಂಜಾಳ ಮುತ್ತು ಹೊಡೆದು ಹಾಕಾಕ ಇದ ಕುದುರೆ ಮೆಂತೆ ರೀ ಇದು ಕುದುರೆ ಮೆಂತೆ ರೀ ಕೃಷಿ ವಿಶ್ವವಿದ್ಯಾಲಯದಾರ ಇಲ್ಲಿಂದ ಬೀಜ ಓದ್ರಿ ಅವ್ರು ಹೌದಾ ಹ್ಞೂ ರೀ ಮೊನ್ನೆ ಕೃಷಿ ಇದಾತನಲ್ಲ ಇಲ್ಲಿ ಮೇಳ ಆತನಲ್ಲ ಹ್ಞೂ ರೀ ಅಲ್ಲಿನ ನಿಮ್ದೇನೇನು
ಇದನ್ನು ಎಲ್ಲ ಬಂದು ಇದನ್ನು ಮಾಡ್ಕೊಂಡು ಹೋಗಿದ್ರಿ ಇಲ್ಲಿ ಎಲ್ಲ ನಡೀದು ಇದ್ರ ಮ್ಯಾಗ ವಸೂಲಿ ಇಲ್ಲಿ ಪ್ರಗತಿಪರ ರೈತರು ಅಂತೇಳಿ ಎಲ್ಲ ಇದನ್ನು ಬಂದು ಎಲ್ಲ ಮಾಡ್ಕೊಂಡು ಹೋಗಿದ್ರಿ ನೋಡ್ಕೊಂಡು ಎಲ್ಲ ಹೋದ್ರೆ ಹಾಂ ಹೋದ್ರಿ ಎರಡು ಸಲ ಆತ್ರಿ ನೀವು ಅಂದಂಗೆ ಭಾಳ ಪ್ರಗತಿಪರ ರೈತರು ಅಂತೇಳಿ ನಾನು ಏನ್ರಿ ಅಧ್ಯಕ್ಷರ ಹಾಂ ರೀ ಅವ್ರಿಗೆ ಸೈಡ್ಗೆ ನಾನು ನೋಡಕ್ಕೆ ಹೋಗ್ತಿದ್ದೀನಿ ಕರ್ನಾಟಕ ವಿಶ್ವವಿದ್ಯಾಲಯದವರು ಪ್ರಶಸ್ತಿ ಕೊಟ್ಟಿರ್ತಾರಲ್ರಿ ಇವರು ತೋಟ ಹೆಂಗೆ ಮಾಡಿರ್ಬೇಕು ಅಂತೇಳಿ ಅಲ್ಲಿ ತೋಟ ಇರ್ತಿರ್ಲಿಲ್ಲ ರೀ ಅವ್ರು ಫೋನ್ ಮಾಡಿ ಕೇಳಿ ಏನು ಹೇಳ್ತಿದ್ರು ಈಗ ಬರಕ್ಕೆ ಹೋಗ್ಬೇಡ್ರಿ ಜೂನ್ದಾಗ ಬರ್ರಿ ಅವಾಗ ಬರ್ರಿ ಅಂತಿದ್ರು ನನಗೆ ಅದು ವಿಚಿತ್ರ ಅನಿಸ್ತು ಇವ್ರು ಏನು ನೋಡಿ ಪ್ರಶಸ್ತಿ ಕೊಟ್ರ ಅನ್ನೋದು ನಮ್ಗೆ ವಿಚಿತ್ರ ಅನಿಸ್ತಿದ್ರು ಅದು ಕೃಷಿ ವಿಶ್ವವಿದ್ಯಾಲಯದವ್ರು ಇಲ್ಲೇ ಕ್ಲಾಸಿಗೆ ಬರ್ತಾರೆ ಹಾಂ ಇಲ್ಲೇ ಮುಂದೆ ಸಡ್ನ್ಯಾಗ ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಮುಂದೆ ಕಲಿ ಹುಡುಗರು ಬೇಸಿ ಅಗ್ರಿ ಕಲಿ ಹುಡುಗರು ಮೊನ್ನೆ ಒಂದು 55 ಹುಡುಗರು ಬಂದಿದ್ದು ರೀ ಹೌದ್ರಿ ಹಾಂ ಕರ್ಕೊಂಬಂದಿದ್ರು ರೀ ಅವ್ರು ಮತ್ತೆ ಅಲ್ಲಿ ಯಾರ್ಯಾರು ಬಂದಿರಿ ನೋಡಕ್ಕೆ ನಿಮ್ಮ ಶೆಡ್ ಬಾಸರ ಮಂಡ್ಯ ಮೈಸೂರು ಹಾಸನ ರೀ ಅವರೆಲ್ಲ ಈ ಕಡೆ ಹಾಂ ಇಲ್ಲೇ ಇಲ್ಲಿ ಆ ಕಡೆ ಮಂದ್ಯ ಬಾಸರ ಆಮ್ಯಾಗ ರಾಯಚೂರು ರೀ ಸೇಡಮ್ಮ ಬಿಜಾಪುರ ರೀ ಕನಕಪುರ ರೀ ಅಲ್ಲ ಅಲ್ಲಿ ಎಲ್ಲಿಯೂ ಶೆಡ್ ಇಲ್ಲ ಈ ಆಟ ಅದು ಒಟ್ಟು ಇದ್ರ ಇಲ್ಲೇ ಬರ್ತಾರೆ ರೀ ನೋಡಕ್ಕೆ ಮಾದರಿ ಅಂದ್ರೆ ಇದು ಒಂಥರ ಅವರು ಮೊನ್ನೆ ಬೆಂಗಳೂರಿಂದ ಬಂದಿದ್ರಲ್ರಿ ಆದ್ರೆ ಮಾಡ್ಯಾರ ಆದ್ರೆ ಹಿಂಗೆ ಹೈಟೆಕ್ ಮಾಡಿಲ್ಲ ಅಂತ ಭಾಳ ಖರ್ಚು ಮಾಡಿರಿ ನೀವು ಅಂತಂದ್ರೆ ಎಷ್ಟೆಷ್ಟು ಐತ್ರಿ ಬೆಲ್ಲಿ ಮೆಂತೆ ಇದೆ ಎಷ್ಟು ಗುಂಟೆ ಐತ್ರಿ ಅದು ಇದು 4 ಬಂಡ್ ಹಾಂ 4 ಬಂಡ್ ಪೂರ ಇದಷ್ಟು ಕುದುರೆ ಮೆಂತ್ಯಾನ ಐತ್ರಿ ಇದು ಆತ ಈ ಕುದುರೆ ಮೆಂತೆ ಈಗ ಎಷ್ಟು ಐತ್ರಿ ಅದು ಈಗ ಇದು ಇವು 4 ಬಂಡ್ ಇದಾವ ಸರ್ ಹಾಂ ಇವು 4 ಬಂಡ್ ಹಾಕಿವಿ ಅದಾನ ಈಗ ಇದು ಎಷ್ಟು ಗುಂಟೆ ಅಂತ 10 ಗುಂಟೆ ಐತಿ ಒಂದು 10 ಗುಂಟೆ ಹಾಕೋದು ಸರ್ 10 ಗುಂಟೆದು ಮಾಡಿದ್ರಿ ಆಚೆ ಕಡೆ ಏನಾರ ಗೋಧಿ ಹೋಯ್ದ್ರಿ ಗೋಧಿ ಏನದಕ್ಕೆ ಮನೆಗೆ ಮನೆಗೆ ಇದು 10 ಗುಂಟೆದು ಮೆಂತೆ ಇಲ್ಲಿದು ಗೊಂಜಾಳಕ್ಕೆ ಮೇವು ಹ್ಞೂ ರೀ ಆಚೆ ಕಡೆ ಒಟ್ಟು ಇದು ಒಂದು 4.5 ಎಕರೆನೂ ಕುರಿಗೆ ಮೇವು ಮಾಡ್ಯಾವ್ರಿ ಅದನ್ನು ಬೇಲಿ ಮೆಂತೆ ಇನ್ನೊಂದು ಯಾವ್ದು ಬರ್ತೈತಲ್ರಿ ಇದು ನೇಪಿಯರ್ ರೀ ನೇಪಿಯರ್ ಬಿಟ್ರೆ ಮತ್ತೆ ಇನ್ನೊಂದು ಹೇಳ್ತಾರಲ್ಲ ಅಗಸಿ ಬಿ ಅದು ಇದು ಅಗಸಿ ರೀ ಅಗಿಸಿ ಅಲ್ಲ ಸರ್ ಇನ್ನೊಂದು ಅವ್ರು ನಮ್ಮ ಹಳೆಯರಿಗೆ ಅವೆಲ್ಲ ಸಿತಾರ್ತವ್ರು ಮಂಜು ಅವರು ಚಲೋ ನೀರಾವರಿ ಇದ್ರ ಹೌದ್ರಿ ಹ್ಞೂ ರೀ ಹರಿ ನೀರು ರೀ ಅದು ಚಲೋ ರೀ ಒಂದು ಸ್ವಲ್ಪ ಬೆಳೆ ಬಂತಂದ್ರೆ ಹರಿ ನೀರು ಬಿಟ್ರು ನಡಿತೈತಿ ರೀ ಇದ್ರ ಬೀಜ ನೀವು ಮಾರ್ತಾರೆ ಅವ್ರ ಕೃಷಿ ವಿಶ್ವವಿದ್ಯಾಲಯ ಆದ್ರೂ ಹೋದ್ರಿ ಹೆಂಗೆ ಕೆ ಜಿ ಕೊಡ್ತಾರೆ ಇಲ್ರಿ ಅವರು ಬೀಜ ಕೊಟ್ಟಿದ್ರಿ ಮೊದಲ ನಾವು ಅವ್ರಿಗೆ ಹಂಗೆ ಒಟ್ಟು ಅಲ್ಲಿ ಕೃಷಿ ವಿಶ್ವವಿದ್ಯಾಲಯದಾಗ ಭಾಳ ಅನುಕೂಲ ಮಾಡ್ತಾರೆ ರೀ ಅವ್ರು ಹತ್ತಿ ಇದು ನೀರು ಹಾಸಿದ್ದೇನ್ರಿ ಅದು ಹ್ಞೂ ನೀರು ಹಾಸಿದ್ ಸರ್ ಒಟ್ಟು ಈ ಥರ ಇದ್ರೆ ಮೇವು ಬಾರಿ ಬಿಡಂಗಾರ ಬಿಡಕ್ಕೆ ರೀ ಭಾರಿ ರೀ ಹತ್ತಿಯಲ್ಲಿ ಹಾಂ ಒಂದು ಇಷ್ಟು ಏನು ಬಿಡುದಿಲ್ಲ ರೀ ನೀವು ಹತ್ತಿ ಅಂದ್ರೆ ಪ್ರೀತಿ ಅನ್ರಿ ಅದಕ್ಕೆ ಹ್ಞೂ ಸರ್ ಆಯ್ತು ರೀ ಕಡ್ಲಿ ಹೊಟ್ಟು ರೀ ಹಾಂ ಕಡ್ಲಿ ಹೊಟ್ಟು ಸ್ಟಾಕ್ ಆಡುಗಳಿಗೆ ಏನು ರೀ ಇಷ್ಟ ರೀ ಸರ್ ಅವು ಒಂದು ಸ್ವಲ್ಪ ಅಡ್ಡಾಡಿ ಮೇದ್ರ ಚಲೋ ಇರ್ತಾವೆ ರೀ ಹಾಂ ಆಮ್ಯಾಗ ಅವು ಒಂದು ಸ್ವಲ್ಪ ಈಗ ನಮ್ಮ ಇಲ್ಲಿ ಲೋಕಲ್ ಆಡ ನಮಗೆ ಇಲ್ಲಿ ನಡಿತಾವ್ರಿ ಬೇರೆ ಆಡ ಇಲ್ಲಿ ಅವ್ನು ಸಾಕಕ್ಕೆ ಆಗೋಲ್ಲ ಸರ್ ಉಸ್ಮಾನಾಬಾದಿ ಇಲ್ಲೆಲ್ಲ ನಡಿಂಗ್ ಸರ್ ಇಲ್ಲಿ ಮಾರ್ಕೆಟ್ ಇಲ್ಲ ಸರ್ ಅಕ್ಕೋರ್ದ ಹಾಂ ಈಗ ಇಲ್ಲಿ ಮಾರ್ಕೆಟಿಂಗ್ ಯಾವ್ದು ರೀ ಇವ ಎಳಗ್ರಿ ಹಾಂ ಕುರಿ ಇದೆ ಹಾಂ ಹಾಂ ಆ ಉಣ್ಣಿ ಕುರಿ ಬರ್ತಾವಲ್ರಿ ಹಾಂ ಅವಕ್ಕೆ ಇಲ್ಲಿ ಮಾರ್ಕೆಟ್ ರೀ ಇಲ್ಲಿ ನೀವು ಹೆಚ್ಚು ಇದನ್ನು ಬೀಡಿಂಗ್ ಮಾಡ್ತಾರೋ ಹಾಂ ಬೀಡಿಂಗ್ ಹಾಂ ಒಂದು ಕುರಿ ವರ್ಷದಾಗ 2 ಸಲ ಇಳ್ತೈತೆ 2 ಹಾಂ 8 ಮರಿ ಆಗ್ತೈತೆ ರೀ ಯಾವಾಗಾರ ಒಂದು ಅಷ್ಟೇ 2 ಇಳಿತೈತೆ ರೀ ಹಾಂ ಇಲ್ರಿ ಎಲ್ಲ ಸಿಂಗಲ್ ಒಂದು ಇಳಿದ ಜಾಸ್ತಿ ರೀ ಒಂದು ಹಿಡಿದ್ರೆ ಚಲೋ ಸರ ಹಾಲಿಂದ ಅದು ಅವಕ್ಕೆ ಇದಾಕೈತೆ ರೀ 2 ಆಗಿ ಅಂದ್ರೆ ಹಾಲು ಅದು ಬಿಟಲ್ ಬಗ್ಗೆ ಭಾಳ ಹೇಳ್ತಾರಲ್ಲ ಅವೆಲ್ಲ ಇಲ್ಲಿ ಏನು ಇದು ಹಾಕೋದಿಲ್ಲ ರೀ ಹಾಂ ಹಾಂ ಅದ್ರ ಬಗ್ಗೆ ನಮ್ಮ ಮಳ್ಯಾಗ ಪೂರ ಎಲ್ಲ ಡಿಟೇಲ್ ಮಾಹಿತಿನ ಐತ್ರಿ ಸರ್ ಗೋಟದ ಫಾರ್ಮ್ದು ನಮ್ಮ ಮಾಡೀನಿ ಸರ್ ಮಾಲಿಂಪುರದಾಗ ಬಿಟೆಲ್ಲು ಇದ್ರದ್ದು ಅವೆಲ್ಲ ಬೇರೆ ಬೇರೆ ಆಡುಗಳದ್ದು ತಂದದ್ದು ಎಲ್ಲ ರೀ ಅದಕ್ಕೆ ಅವರೆಲ್ಲ ಬಿಟ್ಟು ಆ ಉದ್ಯೋಗ ಬಿಟ್ಟು ಡೈರೆಕ್ಟ್ ಹತ್ಯಾರ ರೀ ಈಗ ದೊಡ್ಡ ಗೋಟ್ ಫಾರ್ಮ್ ಫಸ್ಟ್ ಮಾಡಿದ್ದು ಅದರ ನಂದು ಇದ್ರದ್ದು ಹಾಂ ರೀ ಮಾಲಿಂಗ್ಪುರದಾಗ ಒಂದು ನೋಡೇನಿ ರೀ ಹಾಂ ಮಾಲಿಂಪುರದಾಗಿಂದ ರೀ ಯೂಟ್ಯೂಬ್ದಾಗ ನೋಡಿದೆ ಅದಕ್ಕೆ ನಾನು ಮಾಡಿದ್ದೀನಿ ರೀ ಅದನ್ನು ಹಾಂ ಅದಕ್ಕಿಂತಲೂ ಇವ್ರು ಮಂಜೂರನ್ನ ಕೇಳ್ಯಾರಿ ಇವ್ರು ಏನು ಹೇಳ್ರಿ ಅಂದ್ರೆ ಆಡಿನಗಿಂತ ಕುರಿನೇ ಬೆಟ್ರ್ ಅಂದ್ರೆ ಸರ್ ಈಗ ಅದೇ ಐತ್ರಿ ಈಗ ನಾನು ಒಂದು 100 ವಿಡಿಯೋ ನೋಡಿದ್ದೀನಿ 100 ವಿಡಿಯೋದಾಗ ನಿಮ್ಮ ಒಂದಷ್ಟು ವಿಭಿನ್ನವಾಗಿದ್ದಾವೆ ನಿಮ್ಮದು ವಿಡಿಯೋ ಇರ್ಬೋದು ಒಂದಷ್ಟು ನೋಡಿದೀವಲ್ಲ ಕಾಂಪಿಟೇಟರ್ ಥರ ಹೇಳ್ತಾರೆ ಈಗ 100 ವಿಡಿಯೋ ನೋಡಿದ್ರಾಗ 70 ವಿಡಿಯೋಗಳು ಆಡೋ ಬೆಟ್ರು ಆಡೋ ಒಳ್ಳೇದು ಅಂತಾರೆ
ಇನ್ನು 30 ವಿಡಿಯೋ ಕುರಿ ಬೆಟ್ರ್ ಅಂತಾರೆ. ನಾವು ಒಂದು 50 ಹಂಗಲ್ರಿ 50 ಆಡು ಸಾಕಿರ್ತೀವಿ ಸರ್. ಹೋಗುದು ಸರ್ ನಾವು. ಹಾಂ ನೀವು ಸೈಟ್ಗೆ ವಿಸಿಟ್ ಮಾಡ್ತೀರ ಅಂತ ಗೊತ್ತಾಕೈತೆ ಸರ್. ಹಾಂ ಹಾಂ ಸೈಟ್ ವಿಸಿಟ್ ಮಾಡಿದಾಗ ನೋಡ್ರಿ ಎಲ್ಲ ವಿಡಿಯೋದಾಗೆಲ್ಲ ಬೇರೆ ಬೇರೆ ಹೇಳ್ಬೋದು ರೀ. ಹಾಂ ನೀವು ಆ ಸೈಟ್ ವಿಸಿಟ್ ಮಾಡ್ರಿ ಅಂದ್ರೆ ಆ ಸಂಬಂಧಪಟ್ಟ ಅವ್ರನ್ನ ಭೇಟಿ ಆದ್ರಿ ಅಂದ್ರೆ ಮಾರ್ಕೆಟಿಂಗ್ ಎಲ್ಲ ಚಂದ ಹೇಳ್ತಾರೆ. ಈಗ ಮಂಜು ಅವರು ಕೂಡ ನಾನು ಬಂದಾಗ ಅವು ಪ್ರಶ್ನೆಗಳು ಕೇಳತ್ತಿದ್ವು. ಮಂದಿ ಎಲ್ಲ ಬರೀ ಆಡಿಂದ ಇಂಪಾರ್ಟೆಂಟ್ ಹೇಳಿದ್ರಲ್ಲ, ಆಡ ಭಾರಿ ಅಂತ ಹೇಳಿದ್ರು. ಗೋಟ್ ಫಾರ್ಮ್ ಇಸ್ ದ ಬೆಟರ್ ಅಂದಿದ್ರು. ಮಾರ್ಕೆಟ್ ವ್ಯಾಲ್ಯೂ ಐತಿ ಸರ್. ಈಗ ನಮ್ಮ ದೇಶದ ಈಗ ಆಹಾರದ ಇದ್ರ ದೃಷ್ಟಿಯಿಂದ ಏನು ಸರ್ಕಾರ ಇಷ್ಟೊಂದು ದೊಡ್ಡ ಮಹತ್ವವಾದ ಯೋಜನೆಗಳನ್ನು ತಂದಿದ್ದಾರೆ. ಮೋದಿಜಿಯವ್ರಿಗೆ ನಾವು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ಆದರೆ ಇದೇ ಥರ ಈಗ ಮಾರ್ಕೆಟಿಂಗದ್ದು ನಾನು ಈಗ 3-4 ಫಾರ್ಮ್ದು ವಿಸಿಟ್ ಮಾಡಿದೆ. ನಾನು ಎಲ್ಲರೂ ಹೇಳೋದು ಮಾರ್ಕೆಟಿಂಗ್ ಪ್ರಾಬ್ಲಮ್, ದಲ್ಲಾಳಿಗಳ ಹಾವಳಿ. ದಲ್ಲಾಳಿ ಒಬ್ಬ ರಾಜಕಾರಣಿ, ನಾವು ಕಲಾವಿದ, ನಾನು ಒಂದು ಇದನ್ನು ಮಾಡ್ಬೇಕಂತ ಹಿಂಗೆ ಹುಮ್ಮಸ್ದಿಂದ ಹಿಂಗೆ ಬಂದಾಗ ದಿಢೀರ್ನ ಮಾರ್ಕೆಟ್ ಪ್ರಾಬ್ಲಮ್ ಬಂದುಬಿಟ್ರೆ ಏನಪ್ಪ ಇದು ಸಿನಿಮಾ ರಂಗ ಅದು ಇದು ಬಿಟ್ಕೊಂಡು ಗೋಟ್ ಫಾರ್ಮ್ ಮಾಡಿ ನಾಳೆ ಲಾಸ್ ಆದೀವಿ ಅನ್ನುವಂಥ ಭಯ. ನನ್ನ ಅಷ್ಟೇ ಅಂತಲ್ಲ, ನನ್ನಂಥ ಎಷ್ಟೋ ಯುವಕರಲ್ಲಿ ಬರೋದಿದೆ ಸರ್. ಈಗ ಮಾರ್ಕೆಟಿಂಗ್ ಮಾಡ್ಯಾರ ಸರ್. 2ನೇ ಸಬ್ಸಿಡಿ ಅಪ್ಲೈ ಮಾಡಿದಾರೆ ನಾವು ಒಬ್ರು ಅಂತ. ಹೌದಾ? ಅಂದ್ರೆ ಎಲ್ಲರೂ ಬರೀ ಅರ್ಧಕ್ಕೆ ಬಿಟ್ಬಿಟ್ಟನ ಇದನ್ನ ಮಾಡಿಬಿಟ್ಟಾರಂತ. ಅದು ಯಾಕೆ ಅರ್ಧಕ್ಕೆ ಬಿಡ್ತಾರೆ? ಏನು ಅವ್ರದ್ದು ಪ್ರಾಬ್ಲಮ್ ಏನು? ಯಾಕಂದ್ರೆ ಕೇಂದ್ರ ಸರ್ಕಾರ ಇಷ್ಟೊಂದು ದೊಡ್ಡ ಸ್ಕೀಮ್ ಹಾಕೊಂಡ್ರೆ ಅಂತ ಇವು ಯೋಜನಾ ಮಾತ್ರ ಭಾರಿ ಚಲೋ ಅದಾವ್ರಿ. ಆದ್ರೆ ಅದನ್ನ ಅಧಿಕಾರಿಗಳ ರೈತರಿಗೆ ಜಾಸ್ತಿ ಹೆಂಗಂದ್ರಿ ಅದಕ್ಕೆ ಕೇಂದ್ರದ್ದು ರೀ ಹ್ಞೂ ಭಾರಿ ಅದಾವ್ರಿ ರೈತರಿಗೆ ಅನುಕೂಲ. ಅದನ್ನ ಯಾರು ತಿಳ್ಕೊಳಕ್ ತಯಾರಿಲ್ಲ. ಈಗ ನಾವು ಸಬ್ಸಿಡಿಗೆ ಹಾಕಿದ್ದೀವಿ ಅಂತೇಳಿ ಅಂದ್ರೆ 1ನೇ ಸಬ್ಸಿಡಿಗೆ ಅಂದ್ರೆ ತೊಗೊಂಡು ಹಿಂಗೆ ಗೋಟ್ ಫಾರ್ಮ್ ಮಾಡಿ ಲಾಸ್ ಆತಂತ ಬಿಟ್ಬಿಡ್ತಾರೆ. ಅದನ್ನು ಸರಿಯಾಗಿ ಇಂಪ್ರೂವ್ಮೆಂಟ್ ಮಾಡೋದೇ ಇಲ್ಲ ಅಂತಾರೆ. ಓಹೋ. ಮತ್ತು ಹಿಂಗಾದ್ರೆ ಈ ಯೋಜನೆ ಯಾವಾಗ ಯಶಸ್ವಿ ಆಗ್ತೈತೆ ರೀ? ಹಾಂ, ಇದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಬ್ಯಾಂಕ್ ಲೋನ್ ಇರ್ಬೋದು, ಪ್ರತಿಯೊಂದು ಒಂದು ಸರ್ಕಾರದ ಮಟ್ಟದಾಗ ಒಂದು ಅಧಿಕಾರಿ, ಆಯಾ ತಾಲೂಕು ಅಧಿಕಾರಿ ಒಬ್ಬೊಬ್ಬ ರೈತರಿಗೆಲ್ಲ ಈ ಥರ ಸಪೋರ್ಟ್ ಮಾಡಿದರೆ ಈ ಯೋಜನೆ ಮುಂದೆ ಹೋಗ್ತೈತಿ. ಮತ್ತು ಇಲ್ಲಾಂದ್ರೆ ಈಗ 2ನೇ ಸಬ್ಸಿಡಿ ಇಲ್ಲ ಹಿಂಗೆ ಲಾಸ್ಟ್. ಈಗ ನಮ್ಮದು ಮತ್ತು ಡಾಕ್ಟ್ರ್ ಭಾಳ ಅನುಕೂಲ ಮಾಡತ್ತಾರ ಬಿಡ್ರಿ. ಅದೇ ರೀ, ಡಾಕ್ಟ್ರದ್ದು ಬರ್ತಾರ್ರಿ, ಚೆಕ್ ಮಾಡ್ತಾರ, ಅದ್ರದ್ದು ಒಂದಾಯ್ತು. ಈ ಯೋಜನೆಗಳು ಯಶಸ್ವಿ ಆಗ್ಬೇಕಾದ್ರೆ ಇಲ್ಲಿ ಅಧಿಕಾರಿಗಳು ಬೇಕಾಗ್ತದೆ. ಅದ್ರ ಮಾರ್ಕೆಟಿಂಗ್ ಅದೇ ಹೇಳ್ತಾರೆ ನೋಡ್ರಿ. ಈಗ ಅದೆಲ್ಲ ಅದೇ ಪ್ರಾಬ್ಲಮ್. ಈಗ ಏನಾಗ್ತೈತೆ ಅಂದ್ರೆ ನನ್ನಂಥವ್ರು ಯಾರೋ ಒಬ್ಬ ಯುವಕರು ಮಾಡ್ಬೇಕು ಹುಮ್ಮಸ್ಸಿಂದ ಬರ್ತಾರೆ. ಬಂದು ಅಷ್ಟೆಲ್ಲ ಬೆಳೆಸಿದ ಮೇಲೆ ಈ ಮಾರ್ಕೆಟಿಂಗ್ ಇಲ್ಲ ಅಂದಮೇಲೆ ಇದ್ರ ಮೇಲೆ ಹೆಂಗೆ ಅವಲಂಬನೆ ಆಗ್ತಾರೆ? ಇದು ಹೌದಪ್ಪ, ನಂಬಿಕೆ ಹೆಂಗೆ ಬರ್ತೈತೆ ರೀ? ಹಾಂ, ಅದ್ರ ಬಗ್ಗೆ ಸಮಗ್ರವಾಗಿ ಮಂಜು ಅವ್ರು ಭಾಳ ಚಂದ ಹೇಳ್ತಾರೆ. ಹೌದ್ರಿ? ಓಹೋ. ನಾನೀಗ ಒಂದಷ್ಟು ಹೋಗಿದ್ವಲ್ರಿ, ಅಲ್ಲೆಲ್ಲ ಅವರೇ ಹೇಳಿದ್ದು ಮಾರ್ಕೆಟಿಂಗ್ ಪ್ರಾಬ್ಲಮ್. ಅಲ್ಲ, ಮಾರ್ಕೆಟಿಂಗ್ ಎಲ್ಲಿ ಕಾಂಪಿಟೇಷನ್ ಇರಂಗಿಲ್ಲ ಸರ್, ಎಲ್ಲ ಕಡೆ ಇರ್ತೈತೆ ಸರ್. ನಿಮ್ಮ ಇದ್ರ ಫೀಲ್ಡ್ನಾಗ ಇರಂಗಿಲ್ಲ ಸರ್. ಆರ್ಟಿಸ್ಟ್ ಫೀಲ್ಡ್ನಾಗ ಇರ್ತೈತಿ, ಪೊಲಿಟಿಕಲ್ ಫೀಲ್ಡ್ನಾಗ ಇರ್ತೈತಿ, ಹಂಗೆ ಇದ್ರಾಗ ಫೀಲ್ಡ್ನಾಗ ಇರೋದ ಅಲ್ರಿ ಸರ್. ಇವೇನು ನಮ್ಮ 4 ಅದಾವ. ನಾವು ಜವಾರಿ ಎಕರೆ ಸಾಕಿದ್ವಿ. ಹ್ಞೂ ರೀ. ಇದು ಮ್ಯಾಲ ನೀರಿಗೆ ಎಂಟ್ರದಲ್ಲ ಏನಣ್ಣ ಯಾಕೋ ಬಾರ ಇಲ್ಲಿ ಇವು ಹನಿ ನೀರಾವರಿ ಇದಕ್ಕೆ ಮಾಡವ್ರದ್ರಿ ಎಲ್ಲಿ ಮಾಡಿದ್ದೀವಿ ರೀ ಹೊಲಕ್ಕೆ. ಈಗ ಒಂದು ಸುತ್ತಿಟ್ಟೇವ್ರಿ. ಇದು ಎಲ್ಲ ನೀರೆಲ್ಲ ಬಂದು ಇಲ್ಲೇ ಸ್ಟಾಕ್ ಹಾಕತ್ರಿ. ಈ ಹೊಂಡಕ್ಕೆ ಯಾವ ನೀರು ಇದಾಗ್ತೈತೆ ರೀ? ಇಲ್ಲೇ ಇಷ್ಟು ಹರನಾಳಿಗೆ ನೀರು. ಓ, ಇದ್ರದ್ದು. ಹಾಂ, ಮಳೆ ನೀರು ಕೊಯ್ಲು ಇಲ್ಲೇ ಈ ಪೈಪ್ನಾಗ ಇಲ್ಲಿ ಪೈಪ್ ಐತ್ರಿ. ಮಳೆ ನೀರು ಕೊಯ್ಲು ಯೂಸ್ ಮಾಡ್ತೀರ ಅಂತ ಹಂಗೆ. ಹ್ಞೂ ರೀ. ನೋಡಿ ಪ್ರಾಮಿಸ್. ಒಟ್ಟು ಇದು ಆಡಿಗೇನು ಇದಾಗಲ್ಲ ರೀ? ಆಡಿ ನಮಗೆ ಕುರಿನ ಚಲೋ ಅನಿಸೈತ್ರಿ. ಕುರಿ ಆಡನು 50 ಮಾಡಿದ್ದೀವಿ ರೀ. ಹಾಂ, ಅಲ್ಲೇ ಹಳೆ ಸಡ್ನ್ಯಾಗ ನಾ ಆಡಿಂದ ಮಾಡತ್ತೀನಿ ರೀ. 500 ಚಪ್ಪಲ್ ಸಾರಿ. ಹಾಂ, ಈ ಸಿಸ್ಟಮ್ ಇರ್ಬೇಕು ನೋಡಂಗ ರೀ. ಗೌರವ್ ಎಷ್ಟು ಜನ ಕಾಯಕ್ಕೆ ಹೋಗ್ತಾರೆ ಕುರಿ? 3 ಮಂದಿ ಅದಾರ ಸರ್. ಹಾಂ,
ಕುರಿಗಳು ಮೇಸಾಕು ಬಿಡ್ತೀರಿ? ಮೇಸಾಕನ ಹೋಗ್ಯಾವ ಸರ್. ಅವು ಒಂದು 4 ಕುರಿಗೆ ಆರಾಮ ಇರಾಕಿಲ್ಲ ರೀ, ಅವು ಕಾಲು ನೋಗಿದ್ವು. ಅದಕ್ಕೆ ಅವನ್ನ ತೊಗೊಂಬಂದು ಇಲ್ಲೇ ಇದನ್ನು ಮಾಡಿತೀವಿ ರೀ. ಒಂದು ಇದ್ರೊಳಗೆ 25 ಹಾಕ್ತೀರಿ? 25 ಅಂದ್ರೆ 20. ಹ್ಞೂ ರೀ. ಇದು ರೀ ಎಷ್ಟು ವರ್ಷ ಆಯ್ತು ರೀ? ಮೊನ್ನೆ ಶ್ರಾವಣಕ್ಕೆ 1 ವರ್ಷ. 1 ವರ್ಷ ಆಯ್ತು. ನಾವು ಮಾಡಕತ್ತೆ ಈಗ ಕೊರೋನಾ ಟೈಮ್ದಾಗಿಂದ ಚಾಲೂ ಮಾಡೇವ್ರಿ. ಅಲ್ಲಿ ಬಾಗಲಾಗ ಒಂದು 25 ಟಗರ ಸಾಕಿದ್ದೀವಿ ರೀ. ಅವಾಗ ಹೌದಾ ರೀ. ನಾವು ಆಡಿಂದ ಪ್ಲ್ಯಾನ್ ಇದೆ ರೀ. ಹಾಂ ರೀ, ಅದೇ ಮಾಡ್ಬೇಕಂತಿದ್ದೀವಿ ರೀ. ಮತ್ತು ಈ ಥರ ಆದ್ರೆ ಭಯ ಆಗತ್ತೆ ನಮಗೂ. ಈಗ ಮಾರ್ಕೆಟಿಂಗ್ ಅಂದ್ಕೊಳ್ಳಿ ಒಟ್ಟಿಗೆ ಒಟ್ಟೆ ಯಾವುದೇ ಕಾರಣಕ್ಕೂ ಇದಾಗಲ್ಲ. ಏನಾಗೋದು ಸರ್? ಹಾಂ, ಇದು ಎಷ್ಟು ವರ್ಷ ಗ್ಯಾರಂಟಿ ಐತ್ರಿ? ಇದು 10 ವರ್ಷ ಐತೆ ಸರ. ಇವು ಒಂದು ಸ್ವಲ್ಪ ಕ್ವಾಲಿಟಿ ಸುಮಾರು ಕೊಟ್ಟನ್ರಿ. ಒಂದು ಲಾಕ್ ಇದಾಗತ್ತೆ, ಅಂಜಿಗೆ ಬರತ್ತೆ. ಇಲ್ಲಿ ಏನಾಗುತ್ತೆ ಸರ್? ಹೌದ್ರಿ. ಮತ್ತು ಇವೆಲ್ಲ ಇವನು ವಜ್ಜೆ ಗಿಜ್ಜೆ ಹೊತ್ತು ಉಕ್ರ ಮ್ಯಾಗನ ಇವನ್ನೆಲ್ಲ ಹೇರವ್ರಿ. ಯಾಕಂದ್ರೆ ಒಂದೊಂದು ಈಗ ನೀವು 300 ಕುರಿಗೆ ಎಷ್ಟು ಜನ ಆಳಿದಾರೆ? 3 ಮಂದಿ ಸರ್. 3 ಮಂದಿ. ಎಷ್ಟು ಕೊಡ್ತಾರೆ ಅವ್ರಿಗೆ ಪಗಾರ? ಅವರಿಗೆ ತಿಂಗಳ ಈಗ ನಾವೆಲ್ಲ ಊಟ ಗೀಟ ಎಲ್ಲ ಕೊಟ್ಟರೆ ತಿಂಗಳ 9,000. 9,000 ಉಳ್ಕೊಳಕ್ಕೂ ಇಲ್ಲೇ? ಹಾಂ, ಎಲ್ಲ ಇಲ್ಲೇ. ಅವ್ರು ಏನು ಕುರಿ ಒಳಗೆ ಮೊದಲು ಇದ್ದಿದ್ದಾರೋ ಕುರುಬರು? ಹಾಂ, ಕುರುಬರು. ಒಬ್ಬವ ಮರಿ ಜೋಪಾನ ಮಾಡಿದ್ರಿ ಸರ್. ಮರಿ ಜೋಪಾನ ನಾವು ಮರಿ ಹೆಂಗೆ ಮೇಯಿಸ್ತೇವೆ ಹಂಗೆ ರೊಕ್ಕ ಹಾಕವ್ರಿ. ಈ ಬಾಕ್ಸ್ ಖಾಲಿ ಬಿಟ್ಟರಿ? ಇದು ಒಂದು ಸ್ವಲ್ಪ ಇಲ್ಲಿ ಇವು ಒಂದು ಸ್ವಲ್ಪ ಕಟ್ ಆಗಿದ್ದು ರೀ. ಅವ್ನು ತೆಗೆದು ಇಲ್ಲಿ ಹಾಕಿದೀವಿ ರೀ. ಈಗ ಮೆಟೀರಿಯಲ್ ಕೊಡೋ ಹಂಗಾರೆ ಮೋಸ ಮಾಡ್ತಾರೆ ಹಂಗಾರೆ? ಅಲ್ಲಿ ಕ್ವಾಲಿಟಿ ಒಂದು ಸ್ವಲ್ಪ ಅದೆಲ್ಲ ಕಡೆ ಇರುದಲ್ಲ ಸರ್? ಇರುದಲ್ರಿ. ಒಟ್ಟು ಇವು 20 ಬಾಕ್ಸ್ ಈ ಕಡೆ 20. ಹ್ಞೂ ರೀ. ಈ ಕಡೆ 20, 48 ಅಂದ್ರೆ 500. ಹ್ಞೂ, ಆಯ್ತು. ಒಟ್ಟು 500 ಕುರಿ. ಹ್ಞೂ, 500. ನೀವು NLM ಇದಕ್ಕೆ ಸ್ಕೀಮ್ ಹಾಕೋಕಾರ ಕುರಿನ ಅಂತ ಹಾಕಿದ್ರು, ಆಡ ಕುರಿ ಅಂತ. ಈಗ ಇದನ್ನು ನಮ್ಮಂಥವ್ರು ಮಾಡ್ಬೇಕಂತೇಳಿ ನೋಡಕ್ಕೆ ಬಂದೀವಿ. ನಮಗೇನು ಹೇಳಕ್ಕೆ ಬಯಸ್ತೀರಿ ನೀವು? ಇಲ್ಲ ಕುರಿ ಮಾಡಿರ್ತಾರ ಅವ್ರ. ಅದ ಕುರಿ ಅದು. ಹಾಂ, ಕುರಿನ ಮಾಡಿ ಆಡಿನಕ್ಕಿಂತ ಕುರಿನ ನಮಗೆ ಚಲೋ ಅನ್ಸಿದ್ರಿ. ಯಾಕಂದ್ರೆ ನಾವು ಆಡು ಮಾಡಿದ್ವಿ ಸರ್, ಒಂದು 40-50 ಆಡು ಮಾಡಿದ್ವಿ. ಸ್ವಲ್ಪ ನಮಗೆ ಅದು ಅಷ್ಟೊಂದು ಇಳಿದಗೈಗೆ ಅಂದ್ರೆ ಭಾಳ ಸತ್ತು ರೀ ಅವು. ಅದು ಯಾಕೆ ಸಾಯ್ತಾವ ಒಂಥರ ಏನು ಇದೇನ್ರಿ ಅವ್ಕರ್ದು. ಆದ್ರೆ ಹೊರಗೆ ಇಲ್ಲಿ ಫಾರ್ಮ್ನಾಗ ಇದ್ದು ಅಂದ್ರೆ ಅವು ಇಂಪ್ರೂವ್ ಆಗೋದಿಲ್ಲ ರೀ. ಕುರಿ ಆಡ ಅಡ್ಡಾಡೇ ಬರ್ಬೇಕು ರೀ ಅವು. ಆಡ ಕೂಡಿ ಹಾಕಿರ ಸರಿ ಆಗಂಗಿಲ್ಲ ಸರ್. ಅದು ಇದರ ಅಲ್ಲಿ ಹೈಬ್ರಿಡ್ ಥರ ತಂದು ಬೆಳೆಸೋದಾಕೈತ್ರಿ. ಹೈಬ್ರಿಡ್ಗೆ ಮಾರ್ಕೆಟಿಂಗ್ ಇಲ್ಲ ಸರ್. ಈಗ ಅವನ್ನ ನಾವು ಇಲ್ಲಿ ತಂದು ಮೇಯಿಸ್ಬೇಕಂದ್ರೆ ಭಾಳ ಖರ್ಚು ಐತ್ರಿ ಅವ್ರು. ಅದರ ಈಗ ಆಹಾರ ಪದ್ಧತಿ, ಈಗ ಆಹಾರದ ಇದು ನೋಡ್ಬೇಕೈತ್ರಿ. ಈಗ ಮಟನ್ 800-750 ರೂಪಾಯಿ ಕಿಲೋ ಐತಿ ಪ್ರತಿದಿನ. ಮತ್ತು ಈಗ ಚಿಕನ್ ಈಗ ಏನಾಗ್ತಾಯಿದೆ ಅಂದ್ರೆ ಆಹಾರದ್ದು ಚಿಕನ್ನು ಕೆಮಿಕಲ್ಸು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂಥೇಳಿ ಏನಾಗ್ತದೆ ಅಂದರೆ ಈಗ ಹೆಚ್ಚು ಮಟನ್ನೇ ಯೂಸ್ ಮಾಡ್ತಾಯಿದ್ದಾರೆ. ಮತ್ತು ಮಟನ್ ಯೂಸ್ ಮಾಡಿದರೆ ಮಾರ್ಕೆಟಿಂಗ್ ಹೆಂಗೆ ಇದಾಗ್ತದೆ ಅಂದರೆ, ನಾವು 5 ಕೋಟಿ 5-6 ಕೋಟಿ ಜನ ಇದೆ ಕರ್ನಾಟಕದಾಗ. 6 ಕೋಟಿ ಜನರೊಳಗೆ ಈಗ ಒಂದು 40% ಇದಾರೆ ನಾನ್ ವೆಜ್ ಸರ್. ಅವರು ಬಲ್ಕ್ 40% ಪಾರ್ಟಿ ಅಲ್ಲ ಸರ್, 60% ಅಲ್ಲ 60-70% ಅವರದಾರ. 30% ಸಸ್ಯಾಹಾರಿಗಳು ಸರ್. ಹೌದಂತೀರಿ? ಹೌದು ಸರ್, 70% ಅವರದಾರ ಸರ್. ಒಂದು ಎರಡನೇದಂದ್ರೆ ರೀ ಇದಕ್ಕೆ ವರ್ಷಕ್ಕೊಮ್ಮೆ ಇದಾಗ್ತೈತಲ್ಲ ಸರ್, ರಂಜಾನ ಮುಸ್ಲಿಂ ಬಕ್ರಿ ಹಬ್ಬಕ್ಕೆ ಎಲ್ಲೋ ಊರು ಹೋಗ್ತದೆ ಸರ್. ಅದು ಅವು ಖರೀದಿ ಮಾಡಕ್ಕೆ ಬರ್ತಾನೆ ಸರ್ ಎಲ್ಲ ಕಡೆ. ಒಟ್ಟು ಈಗ ದಿನನಿತ್ಯ ಈಗ ಎಲ್ಲರೂ ಸರ್, ಈಗ ಎಲ್ಲ ವರ್ಗದವ್ರು ಮರಾಠರಿಂದ ಹಿಡ್ಕೊಂಡು ಈಗೇನು ನಾನ್ ವೆಜ್ ಇದ್ದಾರೆ ಆ ಆಹಾರ ಮುಸ್ಲಿಮ್ಸ್ಗಿಂತ ನಮ್ಮ ಮಂದಿ ಜಾಸ್ತಿ ಆಗೈತ್ರಿ ಈಗ ತಿಂತಾರ. ಈಗ ಅವ್ರನ್ನ ನಮ್ಮ ಮಂದಿ ಜಾಸ್ತಿ ಇದನ್ನ ಮಾಡೋಕೆ ಲಗ್ನದಾಗ ಅವರು ಸಸ್ಯಾಹಾರಿ ಚಲೋ ಮಾಡ್ಯಾರ ಮುಸ್ಲಿಮ್ರಿ. ಹೌದು ನಮ್ಮವ್ರ ಹೆಚ್ಚು ತಿನ್ನ ನಮ್ಮ ಮಂದಿ ಹೆಚ್ಚು ತಿನ್ನಕತ್ತದಕ್ಕನೆ ಅವರು ಈಗ ಹಳೆ ಮೈಸೂರು ಕಡೆ ಆ ಸೈಡ್ ಅದ್ರ ಬಣ್ಣೂರು ಕುರಿ ಅಂತ ಇರ್ತಾವ ಸರ್. ಬಣ್ಣೂರು ಕುರಿ ಅದೇ ಬಾಡ ಊಟಕ್ಕೆಲ್ಲ ಅದನ್ನ ಬಳಸ್ತಾರೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಈಗ ಇಷ್ಟು ಆಹಾರ ಕೊರತೆ, ಈಗ ನಾನ್ ವೆಜ್ ಇದ್ದು ಈಗ ಮಾಂಸಾಹಾರಿದು ಇಷ್ಟು ಆಹಾರದ್ದು ಇಷ್ಟು 750-800 ರೂಪಾಯಿ kg ಮಾರುವಂಥ ಈ ಮಟನ್ನು ಮತ್ತು ಆ ಮಾರ್ಕೆಟಿಂಗ್ ಪ್ರಾಬ್ಲಮ್ ಯಾವ ಕಾರಣಕ್ಕೆ ಇದಾಗಿ ಕುಸಿತಾಗತ್ತೆ ಅಂತಾರೆ?
ಮಾರ್ಕೆಟಿಂಗ್ ಸರಿ ಇಲ್ಲ, ನಮ್ಗೆ ಲಾಸ್ ಆಗತ್ತೆ ಅಂತಾರಲ್ಲ. ಅವ್ರಿಗೆ ಸರಿಯಾಗಿ ಮಾರ್ಕೆಟಿಂಗ್ ಮಾಡಕ್ ಬಂದಿಲ್ಲ. ಅದೇ ಒಂದೇದ್ದು ಬೇರೆ ಕಡೆ ಉದ್ಯೋಗ ಬಿಟ್ಕೊನಾರಿ, ಇದ್ರ ಜೊತೆ ಹೇಗ್ ಬೇಕಾಗತ್ತೆ ಸರ್? ನೀವು ಮೊದಲೊಂದು ವರ್ಷ ತನಕ ತ್ರಾಸ ಆಗ್ತದೆ ಸರ್, ಆಮೇಲೆ ಪಿಕಪ್ ಹಿಡ್ದ ಹಿಡಿತೀವಿ ಸರ್. ಲಾಭ ಅಂದ್ರೆ 1 ವರ್ಷ ನಮ್ಗೆ ಲುಕ್ಸಾನಾರಾಗಲಿ ಏನೋ ಒಟ್ಟು ಕಂಟಿನ್ಯೂ 1 ವರ್ಷ ಅದನ್ನು ಮುಂದೆ ಒಯ್ಯಬೇಕು ಸರ್. ಈಗ ನಮ್ಮ ಉತ್ತರ ಕರ್ನಾಟಕಲ್ಲಿ, ನಮ್ಮ ಕರ್ನಾಟಕದ ಜನತೆ ಹೇಳ್ತೀನಿ, ನಮ್ಮ ಉತ್ತರ ಕರ್ನಾಟಕದ ವ್ಯವಸ್ಥೆ ಹೆಂಗಂದ್ರೆ, ಈಗ ಮಾರ್ವಾಡಿಗಳು ನೋಡ್ರಿ ನೀವು, ಮಾರ್ವಾಡಿ ಒಂದು ಅಂಗಡಿ ಹಾಕ್ತಾನೆ, ಒಂದು ಅಂಗಡಿ ಹಾಕಿದ ಕೂಡಲೇ ಏನು ಮಾಡ್ತಾನವ, 1 ದಿನ ನೋಡ್ತಾನೆ, 2 ದಿನ ಅಂತಲ್ಲ, 1 ವರ್ಷ ಅವ ಗಿರಾಕಿ ಒಬ್ಬ ಬರಲಿ ಇಬ್ಬರೇ ಬರಲಿ, ಅವ 1 ವರ್ಷ ಹಾಕಿ ಬಾಗ್ಲ ತಗೊಂಡು ಕುಂದಿರ್ತಾನೆ. ನಮ್ಮ ಕಡೆ ಹಂಗಿಲ್ಲ. ಈಗ ಪೇಷನ್ಸ್ ಅಲ್ಲ, ಲಿಂಗಾಯತರು ನಮ್ಮವ್ರು ಇದಾರಲ್ಲ, ಇವ್ರಿಗೆ ಏನಂದ್ರೆ 1 ದಿವ್ಸ ನೋಡ್ತಾರೆ, 2 ದಿವ್ಸ, 1 ತಿಂಗಳು ಯಾವುದೋ ವ್ಯಾಪಾರ ಆಗಲ್ಲ, ಇವನವನಂತೆ ಶಟರ್ ಹೋಗೋ ನಡಿ ಅಂತಾರೆ. ಹಂಗೆ ನೀವು ಹೇಳಿದ್ದು 1 ವರ್ಷ ಕಾಯ್ಬೇಕು. ಈಗ ಸರ್ ನಮ್ಮ ಲಾಭ ಅಂತ ಏನು ಇದನ್ನು ಮಾಡಿಲ್ರಿ. ಈಗ 1 ವರ್ಷ ಕಂಟಿನ್ಯೂ ಇದನ್ನು ಇದ್ರಾಗ ಎಲ್ಲ ಅನುಕೂಲ ನೋಡ್ಕೊಂಡ ನಾವು ಇದನ್ನು ಮಾಡಿದ್ವಿ ನೋಡ್ರಲ್ಲ. ಮಂಜೂರಿ ಕಂಬ ಹೋಗ್ಬೇಕಾದ್ರೆ ಅವ ಯಾಕೆ ಕಟ್ಟಿದ್ರಿ? ಆ ಲೇಬರ್ ರೊಕ್ಕ ಉಳಿಸೋ ಸಂಬಂಧ ಅದ ನೋಡ್ರಿ, ಮಿಷಿನ್ ಖರೀದಿ ಮಾಡ್ಕೊಂಬಂದ್ರೆ ಸರ್ 30,000 ರೂಪಾಯಿ ರೀ ಮಿಷನ್ಕ. ಒಂದು 5-6 ಲೀಟರ್ ಪೆಟ್ರೋಲ್ನಾಗ ಅದ ಇಷ್ಟು ತೆಗ್ಗ ಆಗಿಬಿಟ್ಟದೆ ನೋಡ್ರಿ. 30,000 ರೂಪಾಯಿ ಮಿಷನ್ ಉಳಿದ್ರಿ. ಈಗ ಒಂದು ಕುಣಿ ತೆಗಿಯಾಕ 500 ರೂಪಾಯಿ ಕೇಳ್ತಾರೆ ನಾವು. 500 1000 29,000 ಆಗಿತ್ರಿ ಅದ ಲೆಕ್ಕ ಮಾಡಿದ್ರ. ಒಂದು ಕುಣಿ ತೆಗಿಯಾಕ 1,000 ಅಂದ್ರೆ 100 ಕುಣಿಗೆ 1,000 ಅಂತಂದ್ರೆ 1 ಲಕ್ಷ ರೂಪಾಯಿ ಆತ. ಇವ್ರು 30,000 ರೂಪಾಯಿದಾಗ 40-50,000 ರೂಪಾಯಿ ಇಟ್ಕೊಡ್ರಿ, ಎಲ್ಲ ಉಳಿತ್ರಿ. ಮಿಷನ್ ಉಳಿತ್ರಿ, ಮಿಷನ್ ಉಳಿತ್ರಿ. ಮತ್ತೆ ಇಷ್ಟು ಕಂಬ ಹೊಲಕ್ಕೆಲ್ಲ ಅದ ಮಿಷನ್ಲೇನ ಇದನ್ನ ಮಾಡಿದ್ರಿ. ಹ್ಞೂ ರೀ. ಮತ್ತು ಬೇರೆದಾರು ಬೇಕಂದ್ರು ಅದನ್ನು ಒಯ್ತಾರ್ರಿ ಬಾಡಿಗೆ. ಹ್ಞೂ ರೀ. ಅದೇ ಕೈಲೇನೆ ಇದನ್ನ ಮಾಡಿದ್ರಿ. ಸರ್ ಇನ್ನೊಂದು ಇಲ್ಲಿ ಬಂದು ಅದನ್ನು ಕುಡ್ಚಿ ಒಳಗೆ ನೀವು ನೋಡಲೇಬೇಕು. ಕುಡ್ಚಿ ಒಳಗೆ ಬಾರಿ ಮಾಡ್ರಿ, ಇದು ಸೇಮ. ಅದೆಲ್ಲ ಮಿಷನ್ ಮೇಲೆ ರೀ, ನಿಮ್ಮ ಇವೆಲ್ಲ ಸೈಡ್ ಕಾಟನ್ ಎಲ್ಲ ಒಂದು ಕಡೆ ಬಟನ್ ಬಡದ್ರ ಮುಗೀತು, ರೋಲ್ ಆಗತ್ತೆ ರೀ. ಬಾರಿ ಮಾಡ್ಯಾನ ರೀ, ಹೈಟೆಕ್. ನನ್ನ ಜೋಡಿ JP ಮೆಂಬರ್ ಇದ್ರಿ, ಗಾಳಿ ಅಂತೆ. ಅವ್ರ ಮಗ ಗಾಳಿ, ಅವ್ರ ಮಗ ಮಾಡ್ಯಾರ. ಕುಡ್ಚಿ ಒಳಗೆ ಅಲ್ಲೇ ಬಸ್ ಸ್ಟ್ಯಾಂಡ್ ಅಂತ ಕಣ. ನೀವು ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ ನಿಮ್ಗೆ, ಅವ್ರ ನಂಬರು ಕೊಡ್ತೀನಿ, ಫೋನ್ ನಂಬರ್ ಕೊಡ್ತೀನಿ ರೀ. ಮತ್ತು ಇವೆಲ್ಲ ಭಾರಿ ಪವರ್ಫುಲ್ ಇದನ್ನು ಹಾಕ್ಯಾರ. ಮತ್ತು ಇದೆಲ್ಲ ಸೇಮ ರೀ, ಹೈಟೆಕ್. ನಿಮ್ಮ ಸೇಮ ಎಲ್ಲ ಒಳ್ಳೆ ಕ್ವಾಲಿಟಿ ಬಳಸಿದಾರೋ. ನೀರಿಂದ ಅದ ರೀ ಸೇಮ್ ಅಲ್ಲಿ ರೀ, ಅದ ರೀ. ಇದು ಹಿಂಗೆ ಒಂದು ಸ್ವಲ್ಪ ಕುಡಿಯಾಕೆ ಹೋತಂದ್ರಿ. ಈಗ ಇಲ್ಲಿ ಕುರಿ ಇಲ್ಲಲ್ರಿ, ನಾವು ಇದನ್ನ ಮಾಡಿಲ್ಲ. ಇಲ್ಲೇ ಮೂಗು ಹಸ್ತೈತ್ರಿ, ಅದು ಇಲ್ಲಿ ಹಚ್ಚಿದ್ರಿಗೆ ಅಂದ್ರೆ ನೀರು ಬರ್ತೈತಿ. ಅದು ಎಷ್ಟು ಬೇಕು ಭಾಳ ಒಳ್ಳೇದ್ರಿ ಬಿಡ್ರಿ ಅದನ್ನ. ಹಾಂ, ಇದಕ್ಕೆ ಸೆನ್ಸಾರ್ ಅದು. ಅದ್ರ ನೀರು ಅವು ಬೇಕಾದ ಕುಡಿತಾವು ಬೇಡ. ಈಗ ಕೋಳಿಗೂ ಸಹಿತ ಅದ ಮಾಡ್ಯಾರ ಸರ್ ಎಲ್ಲ. ಕೋಳಿಗೂ ಹೌದು ಸರ್, ಹೌದು ಸರ್. ಸರ್ ಇನ್ನೊಂದು ಇದ್ರಿ, ಕೋಳಿ ಎಷ್ಟು ಅವ್ರ ಜವಾರಿ ಕೋಳಿ? ಕೋಳಿ ಒಂದು 200 ಕೋಳಿ ಇದ್ದು ರೀ. 200 ಕೋಳಿ ಇದ್ದು, ಅವು ಹಾಗೆ ಕೊಡೋದು ತಗೋದು ಮಾಡಿ. ಹೆಂಗೆ ಒಂದು ಕೊಡ್ತಾರೆ ನೀವು KG 1 ಕಿಲೋ? ಇಲ್ಲ, ಕೋಳಿನ ಇದನ್ನ ಮಾಡ್ತೀವಿ. ಒಂದು ಕೋಳಿ ಎಷ್ಟು ಕೊಡ್ತಾರೆ? ಒಂದು ಹುಂಜಾರಿ ಕೋಳಿ ಏನು ಕೊಟ್ಟಿಲ್ರಿ. ಹುಂಜ ಎಷ್ಟು? ಅವು ಒಂದು ಕೋಳಿ ಅವು ನೋಡ್ರಿ, 1,200 ರೀ. 1,100-1,200 ರೂಪಾಯಿ ಮಟ್ಟ ಒಂದೊಂದು ಹುಂಜ ಮಾರ್ತಾರೆ. ಹ್ಞೂ ರೀ, ಜವಾರಿ. ಇಲ್ಲಿ ಈ 500 ಕುರಿ ಇದೇನು ಇದನ್ನ ಮಾಡ್ಯಾರ ನೀವು. ಈ 500 ಕುರಿಯೋಗ ಕೆಳಗಡೆ ನೀವು ಎಷ್ಟು 1,000 ಕೋಳಿ ಸಾಕ್ಬೋದು? 1,000-100 ಭಾಳ ಇಲ್ಲೇನು 1,000 ಗಟ್ಟಲೆ ಸಾಕ್ಬೋದು ಸರ್. ನಾವು ಅದನ್ನು ಇಲ್ಲಿ ಈಗ ನಾವು ಅಲ್ಲಿ ಸಾಕಿದ್ದೀವಿ ಸರ್. ಮ್ಯಾಗ ಆಡಿದ್ದು ರೀ, ಕೋಳಿ ಇದ್ದು ರೀ. ಅವು ಏನು ಮಾಡಿ ಕೋಳಿ ಇದು ಕುರಿ ಆಡಿನ ಹುಚ್ಚಿರಿ, ಅವ್ಕುರ್ ಮ್ಯಾಗ ಬಿದ್ದು ಅವು ತಿಂಡಿ ಕೆರ್ಕೊಳ್ಳೋ ಇದು ತಿಂಡಿ ಬಿಡಕ್ಕೆ ರೋಗ ಬರಕ್ಕೆ. ಅವು ಎಲ್ಲ ಒಂದಕ್ಕೊಂದು ಒಂದೊಂದು ಕೂದಲ ಒಂದು ಕಿತ್ಕೊಳಕತ್ತು ರೀ ಅವು. ಹಿಂಗಾಗಿ ಕೋಳಿ ಎಲ್ಲ ಬೋಳ ಆಗಿಬಿಟ್ಟು ರೀ ಅವು. ಹಿಂಗೆ ಅದ್ರಾಗ ಆಡಿನ ಹುಚ್ಚು ಇದಲ್ರಿ, ಹಸಿಟ್ಟು ಇದ್ದಂಗೆ. ಕಬ್ಬಿಣ ಇದಾಗ್ತೈತೆ ರೀ, ತೊಕ್ಕ ಹೌದು ಸರ್. ಎಷ್ಟು ನಿಮ್ಮದು ಇದು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ರಿ, ಬೇರೆ ಆಚೆ ಕಡೆ ಏನು ಇಟ್ಟಾರಿ? ಅಲ್ಲೊಂದು ಮೊದ್ಲಿಂದ ಮಾಡಿದ್ರಿ, ಆಡಿಂದ ಮೊದಲನೇದು ಫಸ್ಟ್. ಹಾಂ, ಫಸ್ಟ್. ಯಶಸ್ವಿ NLM ಸ್ಕೀಮ್ ಇದ್ರದ್ದು ಅಂದ್ರೆ
ಫಸ್ಟ್ ಸಬ್ಸಿಡಿ ಇದು ಎಂಡಿಂಗ್ ಏನ್ರಿ ಫೈನಲ್ ಸಬ್ಸಿಡಿ ಏನ್ರಿ ಹಾಂ ಇನ್ನು ಬರೋದು ಫೈನಲ್ ಎಷ್ಟು ಸಲ ಬಂತು ಸಬ್ಸಿಡಿ ಒಮ್ಮೆ ಬಂದ ಅಂದ್ರೆ ನೀರು ಉಳಿಸೋ ಸಾಕಾಗಲ್ಲ ಅಂತ ಹೇಳ್ರಿ ಬೇಸಿಗೆ ಆಗೋದು. ಇಲ್ಲ ಸರ ನಾ ಇಲ್ಲೇ ಈ ಹೊಲ್ದಾಗಿನ ನೀರು ಬಂದರೂ ಜಾಸ್ತಿ ಆದ್ರೆ ಇದಕ್ಕೆ ಬಂದ ಇಲ್ಲಿ ಪೈಪ್ ಐತ್ರಿ ಇಲ್ಲಿ ಪೂರ ರೋಡಿಗೆ ಹೋಗತ್ರಿ. ಓಹೋ, ಈ ನೀರು ಅಷ್ಟು ಬಂದು ಇಲ್ಲೇ ಸ್ಟಾಕ್ ಆಕತಿ. ಅದು ಯಾವ್ದ್ರ ಅದು ಅದು ಅಕ್ಷಿ ಏನ್ರಿ? ಅದು ಯಾವ್ದು ಬೇಲಿ ಮೆಂತೆ ಅದು ಇದು ಇದು ಅದು ಶಿವಬಾಬಲ್ ರೀ. ಶಿವ ಹ್ಞೂ ಇದು ಮೆಂತೆ ಇಲ್ಲಿ ಬೇಲಿ ಮೆಂತೆ ಇಲ್ಲಿ. ನಿಮ್ಮ ಹೆಸರು ಏನ್ರಿ? ಮಲ್ಲಿಕಾರ್ಜುನ್ ರೀ. ಮಲ್ಲಿಕಾರ್ಜುನ್ ಮಾದೇವಪ್ಪ ಗುಂಡಗೋಗಿ. ಗುಂಡ್ಗೋಬಿ. ಹ್ಞೂ ಕಾಲ್ವಾಡ ಅಲ್ಲ ನಮ್ಮ ಹಳ್ಯಾರ ರೀ ಅವ್ರು. ಹಾಂ ನೀವು ಅವ್ರ ಮಾಮಾರೇನ್ರಿ? ನಮ್ಮ ಮಾಮ. ನೀವು ಉಸ್ತುವಾರಿ ಇಲ್ಲಿ ಬಂದ್ರಿ ಈಗ? ಹ್ಞೂ ರೀ ಇಲ್ಲೇ ಇರ್ತೀರೋ? ಹಾಂ ಇಲ್ಲೇ ಇರ್ತೀವಿ. ಅದಕ್ಕೂ ಮಂದಿ ಬೇಕಾಕೈತೆ ಹೇಳ್ರಿ. ಹ್ಞೂ ರೀ. ಒಬ್ಬಂಟಿಗರು ಸ್ವಲ್ಪ ತ್ರಾಸ ಆಕೈತಿ. ಹ್ಞೂ ರೀ. ಮತ್ತು ಇವರೆಲ್ಲ ಹೆಲ್ಪ್ ಮಾಡೋದಲ್ಲ. ಹಾಂ ಮತ್ತು ನಾವು ಇಲ್ಲಿ ಸಣ್ಣವಿದ್ದಾಗಿಂದ ಇಲ್ಲೇ ಮಂಜುವಾರ ತಂಗಿನ ನನಗೆ ಕೊಟ್ಟಾರೆ. ಬರೋಬ್ದವ್ರು ಆಗಿಬಿಟ್ಟಾರೆ ನೀವು? ಹ್ಞೂ ರೀ. ಇಲ್ಲೇ ಇದ್ರಿ ಅಂದಂಗೆ ಆತು. ಹಾಂ ಇಲ್ಲೇ ಅದ ನಾನು 30-35 ವರ್ಷ ಇಲ್ಲೇ ಆದಂಗೆ ಆತು. ಹಾಂ ಇಲ್ಲೇ ಎಲ್ಲ ಹಾಂ ಇಲ್ಲೇ ಇಲ್ಲೇ ಹಾಂ ಇಲ್ಲೇ ರೀ. ಹ್ಞೂ ರೀ. ಆದಂಗೆ ಆತು. ಅಷ್ಟು ಇರೋದ ಊರಾಗಿನ ಮನ್ಯಾಗ ಇರ್ತೇವೆ ರೀ. ಹಾಂ ಹಾಂ ಕರೆಕ್ಟ್. ಇದು ಎಲ್ಲ ಈ ಕಂಪ್ಯೂಟರ್ ಇದಕ್ಕೆ ಇದನ್ನ ನೋಡಿ ಸರ್, ನಾ ಬಂದದ್ದು ಬೇರೆದಕ್ಕೆ, ಇಲ್ಲಿ ನೋಡಿದ್ದಕ್ಕೆ ಬೇರೆ ಮಾಡಿಬಿಟ್ಟಿದ್ವಿ ಸರ್ ಎಲ್ಲ. ಒಳ್ಳೆ ಪ್ಲಾನ್. ಒಟ್ಟು 4.5 ಎಕರೆ. ಹ್ಞೂ 4.5 ಎಕರೆ ಸರ್. ನಮ್ಮದು ಎಲ್ಲ ಮೇಂಟೈನ್ ಆಗಿಬಿಡ್ತೈತಲ್ಲ ಸರ್? ಹಾಂ ಆಕೈತೆ ರೀ. ನಮ್ದು ಒಂದೇ ಕಡೆನ 6 ಎಕರೆ ಐತ್ರಿ. ಒಂದಡಾಗ ಚಕ್ ಚೌಕ್ ಹಿಂಗೆ ಹಾಂ 4 ಇಂಚ್ ನೀರು ಐತಿ. ಇಲ್ಲಿ ಬೆಳಗಾವಿ ಸರ್. ಹಾಂ ಎಮ್ ಕೆ ಹೋಬಳಿ. ಎಂಕಿ ನಮ್ದು ಬೆಳಗಿಲಂಗಲ್ ರೀ. ಇವ್ರು ಬೈಲೊಂಗ್ಲ ತಾಲೂಕು ನಾಗನೂರು. ಹಾಂ ಹಾಂ ನಾಗನೂರಿಗೆ ಬಂದಿದ್ದೀವಿ ರೀ ನಾವು ಒಮ್ಮೆ. ಹೌದು ರೀ. ಹ್ಞೂ ಇವರು ಗುಮ್ಗೋಳ್ದ ಒಂದು ಕನ್ಯೆ ಕೊಟ್ಟಿದ್ದರು ರೀ ಇಲ್ಲಿ. ಅವ ಹೊಸೂರ ಮುಗಸ್ ಮಲ್ಕಾಜಿ ಕೈಯಾಗ ಹುಡುಗ. ಹಾಂ ಹಾಂ ಮುಗ್ಬಸ್ ರಿಲೇಷನ್. ಹಾಂ ನಾಗನೂರಾಗ ರೀ. ಯಾರು? ನಾಗನೂರಾಗ ಗುಮ್ಗೋಳಿಂದ ಒಂದು ಹುಡುಗಿ ಎಲ್ಲ ಲಗ್ನ ಫಿಕ್ಸ್ ಆಗಿತ್ತು ರೀ. ಹಾಂ ಆ ಹುಡುಗ ಮತ್ತೊಂದು ಬೇರೆ ಏನೋ ಇದನ್ನು ಮಾಡಿದ್ದಂತ್ರಿ. ಹಾಂ ಹಿಂಗಾಗಿ ಸಮಸ್ಯೆ ಆಯ್ತು ರೀ ಅದು. ಆ ಹಿರೇತನಕ ಬಂದಿದ್ದು. ಮೂಗ್ ಬಸ್ಸು ಹೊಸೂರ. ಹಾಂ ಹೊಸೂರ ಅವ್ರ ಅಂತ್ಯಕ್ಕೆ ಇರ್ತಿತ್ತಂತ್ರಿ ಹುಡುಗ. ಓಹೋ, ಹುಡುಗ ಗಟ್ಟಿಯಾಗಿತ್ತು. ಇರಣ್ಣ ಮಂತಾರೆ. ಇರಣ್ಣ ಹುಣಸೆ ಮರ. ಇಲ್ಲೇ ಹೋಗುದ್ಲೇನೋ ಒಂದು RCC ಮನೆ ಐತ್ರಿ. ಅವ್ರು ಇಬ್ಬರು ಅಣ್ಣ ತಮ್ಮನ ಇದ್ದರು ರೀ ಅವ್ರು. ನಾಗನೂರಾಗ ರೀ. ಹಾಂ ನಾಗನೂರಾಗ ರೀ. ಹೋಗೋಕೆ RCC ಇಲ್ಲೇ ಊರಿಗೆ ಒಳಗೆ ಹೋದಾಗೇನ ಒಂದು RCC ಬಿಲ್ಡಿಂಗ್ ಇತ್ತು ರೀ ಅವ್ರದ್ದು. ಹಾಂ ಈಗ ಒಂದು 4-5 ವರ್ಷದಿಂದ ರೀ. ಒಳ್ಳೆ ಸರ್, ಇಲ್ಲಿವರೆಗೆ ಒಳ್ಳೆ ಮಾಹಿತಿ ಹೇಳಿದ್ರಿ. ನೀವು ಚಲೋ ಪ್ರಶ್ನೆನೂ ಕೇಳಿದ್ರಿ, ರೈತರಿಗೆ ಅನುಕೂಲ ಆಗುವಂಥದ್ದು. ಇನ್ನೂ ಇದು ಇನ್ಸ್ಪಿರೇಷನ್ ಆಗಲಿ. ಧನ್ಯವಾದ. ನಿಮಗೂ ಕೂಡ ಧನ್ಯವಾದಗಳು.